ನೋಡ್ತಾ ಇರ್ಬೋದು ಇಲ್ಲೊಂದು ಜೊತೆ ಕಡಸ್ಕರ್ಗಳನ್ನ ಒಂದು ರೈತರ ಹುಡುಗರು ಅಂದರೆ ಇವತ್ತಿನ ಒಂದು ಫ್ಯಾನ್ ಬೇಸ್ ಲೆಕ್ಕ ಹಾಕೊಂಡ್ರೆ ಹಳ್ಳಿಕಾರಿಗೆ ಯುವಕರು ಇವರು ಅತಿ ಹೆಚ್ಚಾಗಿ ಎಷ್ಟು ಸಾಕ್ತಾರೋ ಅಷ್ಟು ಜನರಿಗೆ ರೈತರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಒಂದು ಇದಿದು. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ಸ್ವಾಮಿ ಅಂದ್ಬಿಟ್ಟು. ಓಕೆ, ಏನು ಇಲ್ಲಿ ಯಾರು ಅನ್ನನೇ ಹಾಕಿಲ್ವಾ ನಮಗೆ? ಗಟ್ಟಿಯಾಗಿ ಮಾತಾಡಬೇಕು. ಓಕೆ, ಯಾವ ಊರವ್ರು ತಾವು? ಓಕೆ, ಎಷ್ಟು ವರ್ಷದಿಂದ ನೀವು ಈ ಜಾತ್ರೆ? ನಾನು ಇಲ್ಲ ಅಂದ್ರೆ ಒಂದು 5ರಿಂದ 6 ವರ್ಷದಿಂದ ಸೇಳಿ ಜಾತ್ರೆ ಬರ್ತಿದ್ದೀವಿ. ಸೇಳಿ ಅದು ಬಿಟ್ಟರೆ ಬೇರೆ ಯಾವ ಜಾತ್ರೆ? ಅದು ಬಿಟ್ಟರೆ ಮುಡ್ತಾರೆ. ಓಕೆ, ಐನಗುಡಿ, ಬೇಬಿ, ಚುಂಚನಕಟ್ಟೆ, ಓಕೆ, ಎಲ್ಲ ಜಾತ್ರೆಗಳಿಗೂ ಹೋಗ್ತೀವಿ. ಓಕೆ, ಎಲ್ಲ ಜಾತ್ರೆಗಳಿಗೂ ಹೋಯ್ತಾ ಇದ್ದೀರಾ? ಎಲ್ಲ ಜಾತ್ರೆಗಳಿಗೂ ಹೋಗ್ತಿದ್ದೀವಿ. ಓಕೆ, ಈಗ ನೀವು ಎಲ್ಲ ಜಾತ್ರೆಗಳಿಗೂ ಹೋಯ್ತಾ ಇದ್ದೀರಲ್ಲ, ಪ್ರತಿ ಒಂದು ಜಾತ್ರೆದು ಒಂದೊಂದು ಥರ ಅನುಭವ ಇದೆ. ಏನು ಅನಿಸುತ್ತೆ ನಿಮಗೆ? ಪ್ರತಿಯೊಂದು ಜಾತ್ರೆದು ಪ್ರತಿಯೊಂದು ಇದ್ರಲ್ಲೂ ಒಂಥರ ಅನುಭವ. ಒಂದ್ಸಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಒಂದು ಹತ್ರ ಕಟಾಕು ವ್ಯವಸ್ಥೆ ಇರ್ಬೋದು, ಒಂದು ಜಾತ್ರೆಯಲ್ಲಿ ಫ್ರಿಜ್ ಇರ್ಬೋದು, ಇನ್ನೊಂದು ಇರ್ಬೋದು. ಎಲ್ಲ ಜಾತ್ರೆಯಲ್ಲೂ ಲೀಕರ್ಗೆ ಪ್ರೋತ್ಸಾಹ ಮಾಡ್ತಾವ್ರೆ. ಇನ್ನೂ ಬೆಳೆ ಊಟಕ್ಕೆ ಇನ್ನು ಇದು ಮಾಡಬೇಕು ಅಂತ ಮಾಡೋದು ಅಷ್ಟೇ. ಓಕೆ, ಇವಾಗ ನೀವು ಇಷ್ಟೆಲ್ಲ ಜಾತ್ರೆ ಮಾಡಿರ್ತೀರ, ಎಲ್ಲ ಕಡೆ ಹೋಗಿ ಬಂದಿರ್ತೀರ, ಒಂದೊಂದು ಅನುಭವ ಆಗಿದೆ. ಕೆಲವು ಕಡೆ ಲೈಟಿಂಗ್ ವ್ಯವಸ್ಥೆ ಇರಲ್ಲ, ಕೆಲವು ಕಡೆ ನೀರಿನ ವ್ಯವಸ್ಥೆ ಇರಲ್ಲ, ಕೆಲವು ಕಡೆ ಡಾಕ್ಟ್ರುಗಳಿರಲ್ಲ, ಊಟದ ವ್ಯವಸ್ಥೆ ಇರಲ್ಲ. ಇದೆಲ್ಲ ನೋಡಿದಾಗ ಈ ಜಾತ್ರೆಯಲ್ಲಿ ನಿಮ್ಗೇನು ಅನಿಸುತ್ತೆ? ನಮ್ಮ ನೋಡ್ಬೋದು, ಆ ರೋಡಲ್ಲಿ ಇದೈತೆ, ನೀರಿನ ಟ್ಯಾಂಕಿಗಳೈತೆ, ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ. ಏನಿಲ್ಲ, ಖುಷಿ ಐತೈತೆ ಒಟ್ಟಿನಲ್ಲಿ ಮಾಡ್ತಿರೋ ನೋಡಿದ್ರೆ ಸಿಹಿ ಜಾತ್ರೆಯಲ್ಲಿ. ಓಕೆ, ಈಗ ಈ ಹಸು ಕರುಗಳನ್ನ ಅಥವಾ ಕರುಗಳನ್ನು ನೀವೆಲ್ಲ ಸಾಕಿರ್ತೀರಲ್ಲ, ನೀವು 120 ತರ್ತೀರಾ ಅಥವಾ ಜೊತೆನೇ ನೀವು ಬೇರೆಯವ್ರ ಹತ್ರ ಕೂಟ ತರ್ತೀರಾ? 120 ಈಗ ನಮ್ಮ ಹತ್ರ ಇಲ್ಲ ಅಂದ್ರೆ 4 ಒಂಟಿ ಐತೆ. 4 ಎಲ್ಲ ಒಂಟಿನೇ ಇರುವು. ಎಲ್ಲ 1-2-3 ರೈಸ್ಗೆ ಅಂತ ಇದು ಮಾಡ್ತಾ ಇದೀವಿ. ನಮ್ಮ ಹತ್ರ ರೈಸ್ ಒಂದು ಐತೆ, ದಂಡಿ ಅಂದ್ಬಿಟ್ಟು ಹ್ಯಾಚನಹಳ್ಳಿದು. ಎಲ್ಲ ಚಟ್ನಿ ಗಡಿಗೆ ರೈಸ್ ಕಿಟ್ ಮಾಡಬೇಕು ಅಂದ್ಕೊಂಡು ಇವತ್ತು ಇಲ್ಲ ಅಂದ್ರೆ ಒಂದು 7-8ರಿಂದ ಒಂಟಿಗೆ ಇದು ಹಾಕೊಂಡು ರೇಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಓಕೆ, ಈಗ ನೀವು ರೇಸ್ಗೆಲ್ಲ ಹೊಡಿತೀರಲ್ಲ, ರೇಸ್ ಕೊಡ್ದಿರೋ ದನನ ನೀವು ನಾರ್ಮಲ್ಲಾಗಿ ಪಳಗ್ಸೋಕ್ಕಾಗತ್ತಾ? ಮಾಡ್ಬೋದು. ನಾವು ಹೆಂಗೆ ಸಾಧುಗುಂಡಲ್ಲಿ ಸಾಕೊಂಡು ಏನು ಮಾಡ್ಕೊತೀವಿ ಅದರಲ್ಲಿ ಮಾಡ್ಬೋದು. ಜಾತ್ರೆಗೂ ಮಾಡ್ಬೋದು, ಇಂಥ ರೈಸ್ಗೂ ಆಡ್ಬೋದು. ಓಕೆ, ಎಲ್ಲನೂ ಮಾಡ್ಬೋದು. ಅಂದರೆ ಈಗ ರೇಸ್ಗೆ ಬಳಸಿದಂಥ ದನನೂ ಕೂಡ ನಾರ್ಮಲ್ಲಾಗೆ ಏನು ಮನೆಗಳಿಗೆ ಯೂಸ್ ಮಾಡ್ಕೋಬೋದು ಅನ್ನೋದು ನಿಮ್ಮ ಲೆಕ್ಕಾಚಾರ? ಓಕೆ, ಬಸಪ್ಪ ಇದ್ದಂಗೂ ಆಯ್ತದೆ, ಒಂದು ಸೋಕಿ ಮಾಡ್ದಂಗೂ ಆಯ್ತದೆ, ಎಲ್ಲ ಆಯ್ತದೆ. ಈ ರೇಸ್ಗೆ ಅಂತಲೇ ಪರ್ಟಿಕ್ಯುಲರಾಗಿ ನೀವು ಕರ ಹೆಂಗೆ ಹುಡುಕ್ತೀರಾ? ರೇಸ್ಗೆ ಅಂತ ಉದ್ದಪ್ಪನ್ನ ಇದಾಗಿರೋದು ಮತ್ತು ಸ್ಪೀಡಾಗಿರೋದು ಹುಡುಕಿ ತೆಗಿತೀವಿ. ಅಂದರೆ ನಿಮಗೆ ದನ ಬಿಟ್ಟ ತಕ್ಷಣ ಗೊತ್ತಾಗುತ್ತಾ ಇದು ಸ್ಪೀಡ್ ಇದೆ ಇಲ್ಲ ಅಂತ? ಅದು ನಿಂತ್ಕ ಇದಾಗಿರ್ಬೋದು, ಇದರಲ್ಲಿರ್ಬೋದು, ಉದ್ದಪ್ಪಂದಲ್ಲಿ ಆಗಿರ್ಬೋದು, ನೋಡಿದಾಗಲೇ ಗೊತ್ತಾಯ್ತದೆ. ಆ ಥರ ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಈ ಫೋನ್ಗಳಲ್ಲಿ ಎಲ್ಲ ನೀವು ವಿಡಿಯೋಗಳು ನೋಡಿ ಕರ ತೆಗಿತೀರೋ? ಮಾಮೂಲಿ ಓಡಿರೋ ನೋಡಿ ವಿಡಿಯೋಗಳು ತೋರಿಸ್ತಾರಲ್ಲ, ನೋಡಿ ಓಡದೆ, ಇದು ಒಂದು ಹೆಜ್ಜೆ ಸ್ಪೀಡ್ ಇದೆ, ಈ ಕಡ್ಸ್ಕಿಂತ ಒಂದು ಹೆಜ್ಜೆ ಸ್ಪೀಡ್ ಇದೆ, ಆ ಕಡ್ಸ್ಕಿಂತ ಒಂದು ಹೆಜ್ಜೆ ಸ್ಪೀಡ್ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿ ತೆಗಿತೀವಿ. ಓಕೆ, ಇವಾಗ ಚಟ್ಟಿಲಿ ಓಡ್ತಾ ಇರುತ್ತೆ, ಜೂಮ್ ಹಾಕಿ ನೋಡಿದಾಗ ಯಾವ್ದು ಜಾಸ್ತಿ ಕಾಲ್ ಮಡಗಿರುತ್ತೆ, ಯಾವ್ದು ಏರಲ್ಲಿದೆ ಗೊತ್ತಾಯ್ತದೆ. ಅವಾಗ ಇದಕ್ಕಿಂತ ಸ್ಪೀಡ್ ಆಗಿದೆ ಹೋಯ್ತಾರದು, ಎಷ್ಟು ಏಟ್ ಯಾವ್ದು ಏಟ್ ತಗೋತಾ ಯಾವ್ದು ಏಟ್ ತಗೋತಾ ಇಲ್ಲ ಗೊತ್ತಾಯ್ತದೆ. ಅದರಿಂದ ಗೊತ್ತಾಯ್ತಾ ತಗೋತೀರಾ? ಹಾಗೆ ಈಗ ನಿಮ್ಮ ಹತ್ರ ಯಾರಾದರೂ ವೀಕ್ಷಕರು ನೋಡಿದವರು ನಿಮ್ಮ ಹತ್ರ ರೇಸ್ಗೆ ಕರಬೇಕು ಅಂದರೆ ಬರೀ ಓರ್ಗರುಗಳ ಹೆಣ್ಗರುಗಳ? ನಿಮ್ಮ ಹತ್ರ ಹೆಣ್ಗರುಗಳು ಇದ್ದಾವೆ, ಓರ್ಗರುಗಳು ಇದ್ದಾವೆ. ಓಕೆ, ನಿಮ್ಮ ಮೊಬೈಲ್ ನಂಬರು? 8105727451. ಇದು ನಿಮ್ಮ ಮೊಬೈಲ್ ನಂಬರು. ಓಕೆ, ಅಂದರೆ ವರ್ಷದ 360 ದಿನವೂ ನಿಮ್ಮ ಹತ್ರ ದನ ಇರುತ್ತೆ, ಕರುಗಳಿರುತ್ತೆ? ದನ ಇರ್ತವೆ ನಮ್ಮ ಹತ್ರ. ಸೋಕಿಗೆ ರೈಸ್ಗೆ ಅಂತಾನೆ ಒಂದೈತೆ, ಚಟ್ನಿ ಗಾಡಿಗೂ ತಯಾರು ಮಾಡ್ತಾ ಇದೀವಿ 2. ಓಕೆ, ಗೇಯಿಗೆ ಬೇರೆ ಹೆಸರುಗಳವೆ. ಆ ಥರ ಅಂದರೆ ನೀವು ಮೂಲ ರೈತರೇನೆ? ರೈತರ ಕೆಲಸ ಮಾಡಿಕೊಂಡು ಇದನ್ನು ಕೂಡ ನಿಮ್ಮ ಹುಡುಗರು ಕ್ರೇಜ್ಗೆ ಮಾಡ್ಕೊಂಡಿದ್ದೀರಾ? ನಮ್ಮ ಹಳ್ಳಿಕರ್ ಉಳಿಸ್ಬೇಕು, ಹಳ್ಳಿಕರ್ ಬೆಳೆಸ್ಬೇಕು ಅಂತಂದು ಮಾಡ್ತಾ ಇದೀವಿ. ಅದೆಲ್ಲ ಬರೀ ಮೀಡಿಯಾ ಮುಂದೆ ಹೇಳ್ತಾರೆ, ಯಾರೂ ಮಾಡಲ್ಲ. ಸುಮ್ಮನೆ ತಗೊಂಡೋಗ್ತಾರೆ, ಏನೋ ಒಂದು ಲಾಭಕ್ಕೆ ಅಂತ ಮಾರ್ತಾರೆ, ಇಲ್ಲ ಗಂಟಲು ಬಿಟ್ಟು ಕೊಡ್ತಾರೆ, ಜಾತ್ರೆ ಶೋಕಿ ಮಾಡ್ತಾರೆ. ಈ ಥರದಲ್ಲಿ ಆಗ್ಬಿಟ್ಟಿದೆ ಇವಾಗ. ವ್ಯಾಪಾರ ಇಲ್ಲ, ವ್ಯಾಪಾರ ನಡೀತಾ ಇಲ್ಲ, ಹಂಗೆ ಹಿಂಗೆ ಅಂತಾರೆ. ಹಳ್ಳಿಕರ್ ಉಳಿಸ್ಬೇಕು ಅಂತ ನಮ್ಗೆ ಕೇಳ್ತಿದ್ವಿ. ಓಕೆ, ಈಗ ಈ ವರ್ಷ ಇಲ್ಲಿ ಜಾತ್ರೆಯಲ್ಲಿ ಗಿರಾಕಿ ಇದ್ದಾರಾ? ಗಿರಾಕಿ ಅವ್ರೆ ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಅಷ್ಟು ದನ ಸೇರಿಲ್ಲ. ನಿನ್ನೆ ಸಂಜೆಯಿಂದ ದನ ಸೇರ್ತಾವೆ. ಇವತ್ತು ಸುಮಾರಾಗಿ ನಡೆದಿದೆ ವ್ಯಾಪಾರ. ನೋಡ್ಬೇಕು, ನಾಳೆಯಿಂದ ಇನ್ನೂ 2-3 ದಿನ ಇರ್ತದೆ, ಏನಾಗುತ್ತೆ ಅಂತ ಕಾದು ನೋಡ್ಬೇಕು. ಓಕೆ, ಇವಾಗ ಇವಕ್ಕೆಲ್ಲ ಏನು ತಿಂಡಿ ಕೊಡ್ತೀರಾ? ರೇಸ್ ಮಾಡೋಕೆ ಬೇರೆ ಪರ್ಟಿಕ್ಯುಲರ್ ನೀವು ತಿಂಡಿ ಕೊಡ್ತೀರಾ? ಏನು ತಿಂಡಿ? ಬೀಜ, ರವೆ ಬೂಸ,
ಹಾಲು, ಮೊಟ್ಟೆ, ಬೆಣ್ಣೆ ಎಲ್ಲ ಕೊಡ್ತೀವಿ. ಇದೆಲ್ಲ ಕೊಟ್ಟರೆ ದನ ಲೋಡ್ ಆಗಲ್ವಾ, ಹೆವಿ ಆಗಲ್ವಾ? ಎಷ್ಟು ಬೇಕೋ, ಎಷ್ಟು ಮೀಡಿಯಂ ಅದು ಕೆಪಾಸಿಟಿ ಎಷ್ಟು ಇರ್ತದೆ, ಎಷ್ಟು ತಡೀತದೆ ಅಷ್ಟು ಕೊಡ್ತೀವಿ. ಅಷ್ಟು ಮಾತ್ರ ಕೊಡ್ತೀರಾ? ಮಾತ್ರ ಕೊಡ್ತೀವಿ. ಓವರಾಗೆಲ್ಲ ಕೊಟ್ಟೇನು ಮಾಂಸ ಮಾಡಲ್ಲ? 2 ಟೈಮ್ ವಾಕಿಂಗು, ಬೆಳಗ್ಗೆ ಟೈಮ್ ಒಂದು ಈಜು ಹಾಕಿಸೋದು ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀರಾ? ಓಕೆ. ಇವಾಗ ಟೋಟಲ್ ನಿಮ್ಮ ಹತ್ರ ಅಲ್ಲಿಗೆ 5 ಕರುಗಳು ಇದ್ದಾವೆ ಅಂತ ಆಯಿತು. 5 ಕರುಗಳು ಯಾರು ಬಂದರೆ ಕೊಡ್ತೀರಾ ನೀವು? ಕೊಡ್ತೀವಿ. ಓಕೆ. ನಾನು ಕೇಳಿದ್ರಲ್ಲಿ ಏನಾರ ಬೇಜಾರಿದೆಯಾ ಅಂತ ಮುಂದೆ ಬಂದರೆ ಕೊಡ್ತೀವಿ. ಕೊಡ್ತೀರಾ? ಅಥವಾ ಅಂದರೆ ನಿಮ್ಮ ಹೆಂಗೆ ಬೆಲೆ ನಾರ್ಮಲಾಗಿ ರೈತನ ಬೆಲೆನೇ ಇರುತ್ತಾ? ಬೆಲೆ ಏನು ಇರ್ತವೆ ನಾರ್ಮಲ್ ಆಗಿ ಅದೇ ಬೆಲೆ. 24 ಲಕ್ಷ 25 ಲಕ್ಷ ನಾವು ಹಾಕಿಲ್ಲ. ನಂಗೆ ಎಷ್ಟು ಬಂಡವಾಳ ಸಣ್ಣ ರೈತರು ಎಷ್ಟಾಗುತ್ತೋ ಅಷ್ಟು ಬಂಡವಾಳ ಹಾಕಿ ತೆಗ್ದಿದ್ದೀವಿ. ಎಷ್ಟಾಗವೆ ಅಷ್ಟೇ ಇದು ಮಾಡೋದು ಸಣ್ಣ ರೈತರು. ಓಕೆ, ಆ ಥರ. ಓಕೆ. ಇವಾಗ ಇವನ್ನೆಲ್ಲ ತರ್ತಿರಲ್ಲ, ಯಾವ ಕಡೆ ನೀವು ಆದಷ್ಟು ಹಳ್ಳಿಗಳಲ್ಲಿ ಯಾವ ಕಡೆ ಹೋಗಿ ತರೋದು? ಮಾಮೂಲಿ ನಮ್ಮ ಮಂಡ್ಯ ಸೈಡು ಹಾಂ. ಫ್ರೆಂಡ್ಸ್ ಆ ಕಡೆ ಹೇಳ್ತಾರೆ, ಇಂಥದ್ದು ಫೋನ್ ಮಾಡಿ ಇಂಥ ಕಟ್ಸೋದೆ ಚೆನ್ನಾಗವೆ, ಇಂಥ ಕರ ಅದೇ ಚೆನ್ನಾಗದೆ ಅಂತಂದರೆ ಅಲ್ಲಿ ನಮ್ಗೆ ಇಷ್ಟ ಆದರೆ ನಾವು ಹೋಗಿ ಹಾಕೋಬರ್ತೀವಿ. ಆ ಥರ ಹಾಕೋ ಬರ್ತೀರಾ? ತಮಿಳ್ನಾಡಿಗೆ ಹೋಗಿ ತಂದಿದ್ವಿ. ಆ ಥರ ಒಟ್ಟಿನಲ್ಲಿ ಒಂದು ದನ ಅದೇ ಅಂದರೆ ಒಂದು ರೇಸ್ ಕಾಯ್ತದೆ ಅಂದರೆ ಎಲ್ಲಿ ಗಂಟೆ ಬೇಕಾದ್ರೂ ಹೋಯ್ತೀರಾ? ಹಿಡ್ಕೋಬೇಕು. ನಮ್ಗೆ ಅದು ಇಷ್ಟ ಆಗಿ ಸ್ಪೀಡ್ ಅದೇ ಸ್ಪೀಡ್ ಕಾಣ್ತದೆ ಅಂದರೆ ಅದು ಹಿಡ್ಕೊತೀವಿ. ಆ ಥರ ಲೆಕ್ಕಾಚಾರ. ಓಕೆ, ಥ್ಯಾಂಕ್ ಯು ಅಣ್ಣ. ನೋಡ್ತಾ ಇರ್ಬೋದು, ಇಲ್ಲೊಬ್ಬರು ಚಿಕ್ಕ ರೈತರು, ಅವ್ರನ್ನ ಒಂದು ಸಣ್ಣದಾಗಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಅಷ್ಟೇ ಕೇಳಿದ್ದೀವಿ ಈ ಥರ ಎಲ್ಲ ಹೇಳ್ಬೇಕಾಗತ್ತೆ ಅಂತ, ಸುಳ್ಳು ಹೇಳಬೇಕು ಅಂತ ಹೇಳಿದ್ದೀವಿ. ನೋಡೋಣ ಅದೆಷ್ಟು ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಯ್ತದೆ. ಈಗ ನೋಡ್ತಾ ಇರ್ಬೋದು, ಇವು ಅವರವೇನೆ ಅಣ್ಣ. ಇವು ನಿಮ್ಮವೇನಾ? ಇವು 120 ಊಟ ಮಾಡ್ದವ ತಂದಿರವ? ಊಟ ಮಾಡಿದ್ರಾ? ಅಣ್ಣ ನಮಸ್ತೆ. ನಿಮ್ಮ ಹೆಸರು? ರವಿ ಅಂತ. ಯಾವ ಊರವ್ರು ತಾವು ಮೂಲತಃ? ಮುದೇಕೊಪ್ಲು. ಎಲ್ಲಿ ಬರ? ಯಾವರು? ಗಡ್ಡಪ್ಪರವರು. ಓಹೋ, ತಿಥಿ ಸಿನಿಮಾ ಖ್ಯಾತಿಯ ಗಡ್ಡಪ್ಪ. ಓಕೆ ಓಕೆ ಓಕೆ. ತುಂಬ ಒಂದು ಖುಷಿ ಆಗುತ್ತೆ ಅವರವರು ಅಂತ ಹೇಳೋದಕ್ಕೆ. ಓಕೆ. ಈಗ ನೀವು ಎಷ್ಟು ವರ್ಷದಿಂದ ಈ ದನ ಕರುಗಳನ್ನು ಸಾಕೋ ಬಂದಿರೋದು? ನಮಗೆ ಗೊತ್ತಿಲ್ಲ, ನಮ್ಮ ತಾತರ ಕಾಲದಿಂದ ನಾವು ಬಂದಿರೋದು. ಅಲ್ಲಿಂದನೂ ಸಹ ನಾವು ಈ ಒಡನಾಟನೇ ಇಟ್ಕೊಂಡು ಬಂದಿದ್ದೀವಿ. ಓಕೆ. ಈಗ ಇದನ್ನೆಲ್ಲ ಏನು ವ್ಯವಸಾಯ ಮಾಡ್ತೀರಾ ಅಥವಾ ನೀವು 120 ತರ್ತೀರಾ, ಮನೆಗಳಲ್ಲೇ ಹುಟ್ಟಿರ್ತಾವ, ಜೊತೆ ಹಾಕ್ತೀರಾ, ಏನು ಮಾಡ್ತೀರಾ? ಇದು ನಾವೇನು ಮಾಡ್ತೀವಿ, ಇವು ಮಾಡ್ತೀವಿ, ಮತ್ತೆ 120 ಕರ ತಗೊಂಡು 120 ಕರ ಊಟಕ್ಕೆ ಹಾಕ್ತೀವಿ, ಹಿಂಗೆ ಪ್ರದರ್ಶನಕ್ಕೆ ಬರ್ತೀರಾ? ಇಲ್ಲಿ ಬಂದು ರೈತರು ಕೇಳಿದ್ರೆ ಕೊಡ್ತೀವಿ, ಮತ್ತೆ ತಗೋತೀವಿ. ಓಕೆ. ಇವಾಗ ನೀವು ಮತ್ತೆ ತಗೋತೀರಾ ರೈತರ ಹತ್ರ, ಹೊರಗಡೆ ಹಳ್ಳಿ ಮೇಲೆ ತೆಗೆದು ಊಟ ಮಾಡ್ತೀರಾ, ಮಾರ್ತೀರಾ ಅಲ್ವಾ? ಹೇಗೆ ಅಂತಂದರೆ ಇವಾಗ ನೀವು ವ್ಯವಸಾಯಕ್ಕೆ ಯಾವ ದನಗಳನ್ನು ಬಳಸ್ತೀರಾ? ಹಾಗಾದರೆ ಇವನ್ನೇ ಬಳಸ್ತೀವಿ. ಈಗ ಇವ್ರಲ್ಲಿ ವ್ಯವಸಾಯ ಮಾಡಿದ್ದೀರಾ? ನಮ್ಗೇನು ಗೊತ್ತಾ, ಡಿಸೆಂಬರ್ ಗಂಟ ಒಂದು ಇದಿರುತ್ತೆ. ಡಿಸೆಂಬರ್ ಅಲ್ಲಿ ಘಾಟಿ ಶುರು ಆಯ್ತದೆ. ಆ ಘಾಟಿ ಶುರು ಆದಾಗ ಘಾಟಿಲಿ ಮಾರ್ಕ ಬಂದ್ಬಿಟ್ರೆ ಸಣ್ಣ ಸಣ್ಣ ಮಾಲ್ ಎತ್ಕೊಬಿಡ್ತೀವಿ. ಓಕೆ. ಈ ಸಣ್ಣ ಸಣ್ಣ ಮಾಲ್ ಎತ್ಕೊಂಡು ಏಪ್ರಿಲ್ ಮೇಗೆ ನಿಂತೋಯ್ತದೆ. ಓಕೆ. ಮತ್ತೆ ಇವನ್ನೇ ಪ್ರಾಕ್ಟೀಸ್ ಮಾಡ್ಕೊತೀವಿ ಉಳಕ್ಕೆ. ಅಂದ್ರೆ ನೀವು ಮೂಲತಃ ಹೇಳಬೇಕು ಅಂದ್ರೆ ನೀವು ಬಿಸ್ನೆಸ್ ಮ್ಯಾನು? ಇಲ್ಲ, ವ್ಯವಸಾಯ ಅಲ್ಲ. ಈಗ ಈ ದನಗಳನ್ನ ತರೋದು ಮಾರೋದು ಎಲ್ಲ ಇವರಲ್ಲಿ ಬಿಸ್ನೆಸ್ ಮ್ಯಾನ್, ಇದರಲ್ಲಿ ಬಿಸ್ನೆಸ್ ಮ್ಯಾನು. ಮೂಲತಃ ವ್ಯವಸಾಯನೇ ಮಾಡಿದ್ರು ಕೂಡ ಈ ದನ ಕರುಗಳನ್ನ ತರೋದು, ಕೂಟ ಮಾಡೋದು, ಇನ್ನೊಂದು ಕೂಟ ಬಿಚ್ಚೋದು, ಈ ಜಾತ್ರೆ ಎಲ್ಲ ಇನ್ನೊಂದು ಜಾತ್ರೆ ಹೋಗೋದು, ಮಾರೋದು, ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಜಾತ್ರೆ ಮಾಡ್ತೀರಾ? ನಾವೊಂದು 8 ರಿಂದ 9 ಜಾತ್ರೆ ಮಾಡ್ತೀವಿ. ಯಾವ್ಯಾವ ಜಾತ್ರೆ ಮಾಡ್ತೀರಣ್ಣ? ನೋಡಿ, ಸ್ಟಾರ್ಟಿಂಗ್ ನಮ್ಗೆ ಜೋಡಗಟ್ಟಾನು ಶುರು ಆಯ್ತದೆ. ಓಕೆ. ಎಲ್ಲೇ ಈ ದೀಪಾವಳಿ ಹುಣ್ಣಿಮೆಯಲ್ಲಿ ಬರುತ್ತೆ. ಜೋಡಗಟ್ಟೆ, ಕ್ಯಾಮೆನಹಳ್ಳಿ? ಇಲ್ಲ, ಕ್ಯಾಮೆನಹಳ್ಳಿಗೆ ಹೋಗಲ್ಲ, ಜೋಡಗಟ್ಟ ಶುರು ಮಾಡ್ತೀವಿ. ಅಲ್ಲಿಂದ ಬರ್ತೀವಿ, ಬೂಕ ಶುರು ಆಗುತ್ತೆ. ಬೂಕ ಆದ್ಮೇಲೆ ಐನಗುಡಿ ಅಂತ ಕೆಂಗಲ್ ಆದ್ಮೇಲೆ ಬಸಂಗುಡಿ ಬರುತ್ತೆ. ಬಸಂಗುಡಿ ಆದ್ಮೇಲೆ ಮತ್ತೆ ಹೇಮಗಿರಿ ಬರುತ್ತೆ. ಹೇಮಗಿರಿ ಆದ್ಮೇಲೆ ಮತ್ತೆ ಬೇಬಿ ಬರುತ್ತೆ. ಬೇಬಿ ಆದ್ಮೇಲೆ ಸಿಹಳಿ ಬರುತ್ತೆ. ಲಾಸ್ಟ್ ಮದ್ದೂರು ಮಾಡ್ಬಿಟ್ಟು ಮನೆಗೆ ಸೇರ್ಕೊಂಡು ಮತ್ತೆ ಇವೆಲ್ಲನೂ ಟ್ರೈನಿಂಗ್ ವ್ಯವಸಾಯಕ್ಕೆ ಉಪಯೋಗಿಸ್ಕೊತೀವಿ. ಓಕೆ. ಈಗ ವ್ಯವಸಾಯಕ್ಕೆ ಉಪಯೋಗಿಸ್ತಿರಲ್ಲ, ಈಗ ನಿಮ್ಮ ಮನೇಲಿ ಹಾಗಾದ್ರೆ ಒಂದು ಎಷ್ಟು ಜೊತೆ ದನ ಕಂಪಲ್ಸರಿ ಆಗಿದ್ದೇ ಇರುತ್ತೆ? ನಮ್ಮ ಮನೇಲಿ 1 ಜೊತೆ 2 ಜೊತೆ ಇದ್ದೇ ಇರುತ್ತೆ. ಯಾವಾಗಲೂ ಏನು ಖಂಡಿತ ಇದ್ದೇ ಇರುತ್ತೆ. ಖಂಡಿತ ಇದ್ದೇ ಇರುತ್ತೆ. ಹಂಗಾಗಿ ಏನು ತೊಂದರೆ ಏನಿಲ್ಲ. ಓಕೆ. ಈ ದನಗಳನ್ನೆಲ್ಲ ಏನು ತಿಂಡಿ ಕೊಟ್ಟು ನೀವು ಸಾಕ್ತೀರಾ ಜಾಸ್ತಿ? ಸರ್, ಒಬ್ಬೊಬ್ರು ಒಂದೊಂದ್ ಥರ ಸಾಕ್ತಾರೆ. ನಾವೇನಿಲ್ಲ, ರವೆ ಬೂಸ, ಕಡಲೆಕಾಯಿ ಹಿಂಡಿ, ಜೋಳದ ನುಚ್ಚು, ಹಾಲು,
ಯಾವುದು ವೀಕ್ ಇದೆ ಅದಕ್ಕೆ ಮಾತ್ರ ಹಾಲು ಹೊಡಿತೀವಿ ಅಷ್ಟೇ. ಓಕೆ, ಇನ್ನು ಬೇರೆದೆಲ್ಲ ಏನು ಮಾಡಲ್ಲ ನಾವು. ಬೇರೆದೆಲ್ಲ ಏನು ಮಾಡಲ್ಲ. ಓಕೆ, ನೀವು ಯಥೇಚ್ಛವಾಗಿ ನೀವು ಕರುಗಳನ್ನು ತರೋದಕ್ಕೆ ಕೂಟ ಮಾಡೋದಕ್ಕೆ ಯಾವ ಕಡೆ ಕರುಗಳನ್ನು ಜಾಸ್ತಿ ತೆಗಿತೀರಾ, ಯಾವ ಕಡೆ ದನಗಳನ್ನು ತೆಗಿತೀರಾ? ಸರ್ ನಾವು ನೋಡ್ತೀವಿ ಇಲ್ಲಿ ನಮಗೆ ಮೂಲ ರಾಮನಗರ, ಮಾಗಡಿ, ಕೆಂಗಮಂಗ್ಳೂರು ಸಂತೆ ಅಂತ ಬರುತ್ತೆ ತಮಿಳ್ನಾಡು. ಇಲ್ಲಿ ದಿಗ್ನಿಕೋಟೆ ಪಕ್ಕ ಬರುತ್ತೆ. ಹೌದೌದು. ದಿಗ್ನಿಕೋಟೆ ಪಕ್ಕ ಒಂದು ಕೆಂಗಮಂಗ್ಲ ಅಂತ ಸಂತೆ ನಡೆಯುತ್ತೆ ಪ್ರತಿ ಭಾನುವಾರ. ಹೌದು, ಅಲ್ಲಿ ಹೋಯ್ತೀವಿ. ಅಲ್ಲಿಗೆ ಹೋಗಿ ಸಂತೆಯಿಂದ ತಂದು ನೀವು ಮಾಡ್ತೀರಾ? ಮಾಡ್ತೀವಿ. ಓಕೆ, ಆಗೊಂದು ವೇಳೆ ಯಾರಾದರೂ ಬಂದು ಕೇಳಿದ್ರೆ ನಿಮ್ಮ ಹತ್ರ ದನ ಕರ ಕೊಡ್ತೀರಾ? ಸಿಗ್ತವೆ? ಖಂಡಿತ ಕೊಡ್ತೀವಿ. ಮೊಬೈಲ್ ನಂಬರು 9844097873 9844097873. ಓಕೆ, ಇವಾಗ ಅಣ್ಣ ಇಷ್ಟು ವರ್ಷ ವ್ಯವಸಾಯ ಮಾಡಿದ್ದೀರಾ ನೀವು, ಮೊದಲೆಲ್ಲ ದನ ಕಟ್ತಿದ್ರಿ, ಸಾಕಿದ್ದೀರಾ, ನೀವು ಒಂಟೊಂಟೆ ಕೂಟ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಈಗ ನಿಮ್ಮ ವಿಚಾರಕ್ಕೆ ಬರ್ತೀನಿ. ಈಗ ಈ ಥರ ಎಲ್ಲ ಕೊಂಬೆಲ್ಲ ಮುರಿಸಿರ್ತೀರಲ್ಲ, ಯಾರು ಮುರಿಸೋದು ಅಥವಾ ನೀವೇ ಮುರಿಯೋದ, ಯಾರು ಮಾಡ್ತಾರೆ? ಇಲ್ಲ, ಇವಕ್ಕೆ ಮುರಿಯೋರೇ ಇದ್ದಾರೆ, ಮುರಿಯೋರೇ ಬೇರೆ ಇದ್ದಾರೆ. ಇವ್ರು ಇವೆಲ್ಲನೂ ಈಗ ಹಿಂದೆ ಬಿದ್ದೋಗಿರ್ತವೆ. ಇವಕ್ಕೆ ಮುರಿಯೋರೇ ಬೇರೆ ಇರ್ತಾರೆ, ಪ್ಯಾಚ್ ಹಾಕ್ತಾರೆ. ಅವ ಅಂದ ಏನು ಅಜ್ಜಿಗೆಟ್ ಇರುತ್ತೆ ಅದನ್ನು ಸರಿಪಡಿಸೋಕ್ಕೆ ಬೇರೆ ಇರೋರು. ಓಕೆ, ಇತ್ತೀಚಿನ ದಿನಗಳಲ್ಲಿ ಕೊಂಬನ್ನ ಮುರಿದ್ಬಿಟ್ಟು ಅವತ್ತೇನೆ ಪ್ಯಾಚು ಹಾಕ್ಬಿಟ್ಟು ಫೆವಿಕ್ವಿಕ್ನ ಬಿಟ್ಬಿಟ್ಟು ರೈತರುಗಳಿಗೆ ನೀವು ಹೇಳ್ತಿರಲ್ಲ, ಈ ತೆನ್ಮಂಗ್ಲ ಸಂತೆ, KG ಟೆಂಪಲ್ಲು, ಜೋಡಗಟ್ಟೆ ಇಂಥ ಸಂತೆಗಳಲ್ಲಿ ರೈತರ ಮನೆಗೆ ಕೊಡ್ತಾರೆ. ಅದು ನಿಮಗೆ ಸರಿ ಅನಿಸುತ್ತಾ? ಅಲ್ಲ, ಈಗ ತಕ್ಕೊಳ್ಳುವಂಥವ್ರು ಎಲ್ಲಾನು ಪರಿಶೀಲನೆ ಮಾಡಬೇಕು. ಅದು ನಿಜವಾದ ದನಿಂದು ಫೋಟೋ ತೆಗೆದು ಮಡಿಕೊಂಡಿರ್ಬೇಕು. ಅವರು ಅದನ್ನ ತೋರ್ಸಪ್ಪ ಅನ್ಬೇಕು, ಅದನ್ನ ಗಮನಿಸ್ಕೋಬೇಕು. ಆಮೇಲೆ ಪ್ಯಾಚ್ ಎಷ್ಟು ಬರುತ್ತೆ ಅಂತ ನೋಡ್ಬೇಕು. ಈಗ ನಾವು ಈ ಪ್ಯಾಚ್ ಹಾಕಿಸಿದ್ರೆ ಇವಕ್ಕೆ ಈ ಒರಿಜಿನಲ್ ಫೋಟೋ ಒಂದು ತೆಗೆದು ಮಡಗಿರ್ತೀವಿ ನಾವು. ಆ ಥರ ರೈತರು ಬಂದು ಈ ಪ್ಯಾಚ್ ಎಷ್ಟುದ್ದ ಇದ್ದಣ ಅಂತಾರೆ. ನಾವು ಹೇಳಿದ್ರೆ ಅವ್ರು ನಂಬಲ್ಲ. ನಾವು ಫೋಟೋ ತೆಗೆದು ತೋರ್ತೀವಿ, ಇಷ್ಟೇ ಅಣ್ಣ, ಇದ್ರ ಮೇಲೆ ಇಷ್ಟು ಕುಂಡ್ರಿಸಿದ್ದೀನಿ, ಪ್ರೀತಿ ಪಟ್ಟು ತಕ್ಕದಿದೆ ನೋಡ್ರೋಣ, ಇಲ್ಲ ಅಂದ್ರೆ ಬಿಡ್ರೋಣ. ಹಾಗೆ ಯಾರಿಗೂ ಕಟ್ಟಬಲ್ಲ ಅಂತ ಏನಿಲ್ಲ. ಓಕೆ, ಯಾತಿಗೆ ನಾನು ಕೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಮನೆಗಳಲ್ಲಿ ನಾನೇ ವಿಡಿಯೋ ಮಾಡಿದ್ದೀನಿ, ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ನೋಡಿದ್ದೀನಿ. ಸಂತೆಯಿಂದ ತೊಗೊಂಬಂದಿರೋದಕ್ಕೆ ಫೆವಿಕ್ವಿಕ್ನ ಬಿಟ್ಬಿಟ್ಟಿರ್ತಾರೆ, ಪ್ಯಾಚ್ ಹಾಕ್ಬಿಟ್ಟು ವೈಟ್ ದಾರ ಹೊಡೆದು ರೈತರಿಗೆ ಕೊಟ್ಟು ತುಂಬ ಅಧ್ವಾನ ಆಗಿ ತುಂಬ ರೈತರು ನೋವಲ್ಲಿದ್ದಾರೆ. ನಾನು ಹೇಳೋದು ಮಾಡೋರಂತೂ ಇದ್ದಾರೆ. ತಗೊಳ್ಳುವಂಥ ಬಂಡವಾಳ ಹಾಕೋದು ಇವತ್ತು ಕಷ್ಟಕರವಾದ ದುಡ್ಡು. ಯಾರು ಏನು ಇದು ಮಾಡೋದಿಲ್ಲ. ವ್ಯವಸಾಯ ಮಾಡಿ ಬೆವರು ಸುರಿಸಿ ದುಡ್ಡ ತಂದೆ ಹಿಂಗ ತಗೊಳ್ಳೋರ ಹತ್ರ ನೀಟಾಗಿ ನೋಡ್ಕೊಂಡು ಅಚ್ಚೇಟಾಗಿ. ಓಕೆ, ಈಗ ಈ ಸುಳಿ ಸುದ್ದ ಇರೋಂಥ ದನಗಳ ವಿಚಾರಕ್ಕೆ ಅಂತ ಹೋದಾಗ ನೀವೆಲ್ಲ ಸುಳಿ ಸುದ್ದ ಎಲ್ಲ ನೋಡಿ ತೊಗೊತೀರಾ? ಸುಳಿ ಸುದ್ದ ನಾವೇ ನೋಡ್ಕೊಂಡು ನಾವೇ ತಗೋತೀವಿ. ಓಕೆ, ಈ ಅಪ್ಪಿ ಕಾಡು ಸುಳಿ ತಪ್ಪಿತ್ತು, ಎಡಗಡಿಕಿದ್ದು, ಪಾತಾಳ ಸುಳಿಗೆ ಸೇರ್ತಿತ್ತು, ಅಥವಾ ಕೀಲ್ ಸುಳಿಗೆ ಸೇರ್ತಿತ್ತು, ಅಥವಾ ಎಡಚರೆ ಮೋಟಿತ್ತು, ಅಥವಾ ಎಡಗಡಿಕೆ ಕಾಡು ಸುಳಿ ಇತ್ತು, ಗುಂಡಿಗೆ ಸುಳಿ ಇತ್ತು, ಪರಕ್ ಸುಳಿನೇ ಇತ್ತು. ದನ ಒಳ್ಳೇದಾದ್ರೆ ಏನು ಮಾಡ್ತೀರಾ ಅವಾಗ? ನಾವು ತಗೊಳ್ಳಲ್ಲ. ಎಷ್ಟೇ ಒಳ್ಳೇದಾದ್ರೂ ನಾವು ತಗೊಳ್ಳಲ್ಲ. ಅಥವಾ ಏನೋ ಮುಂದಕ್ಕೆ ದಾಟಿಸ್ಬೋದು, ಏನೋ ಒಂದು ಸ್ವಲ್ಪ ಬೇರೆ ಇದ್ದಾರೆ, ನಾವೇನೋ ಮಾಡ್ಬಿಟ್ಟು ಮಾಡ್ತಾರೆ. ನಾವು ಇದು ಅದು ಅನ್ನಲ್ಲ, ನಾವಂತೂ ತಗೊಳ್ಳಲ್ಲ. ನೀವು ಯಾವತ್ತೂ ಆ ಥರ ಮಾಡಿ ನಮ್ಮ ಹತ್ರ ತಕೊಂಡೋದ್ರೆ ಮತ್ತೆ ಹೆಸರು, ಅಣ್ಣ ಹೆಂಗಿದ್ದೀರಿ ರವಿ ಅಣ್ಣ, ಚೆನ್ನಾಗಿ ಕೊಟ್ರಿ ಕಣ. ಅದು ನಾವು ದಿಗ್ನಿಕೋಟೆ, ಆಂಧ್ರ ಇತ್ತಾಗೆಲ್ಲ ಕೊಟ್ಟಿದ್ದೀನಿ. ಮತ್ತೆ ಇದ್ದವಣ ನಿಮ್ಮ ಹತ್ರ ಅವಾಗ ಕೆಲಸ ಮಾಡಿರ್ಬೇಕಣ್ಣ ಅಂತಾರೆ. ನಾನು ಇರೋದು ನಿಜ ಹೇಳ್ತೀನಿ. ಈಗ ಇವು ಹೊಂಟೋಗುವ ಅವ್ರಿಗೆ ಇವು ಒಂದು 60 ತಾಲಿ ನಾನು ಹಿಡ್ಕತ್ತೀನಿ ನಿನ್ನವ ಹೇಳೋಣ ಅಂದರು. ಅಣ್ಣ ಈ ಕೆಲಸ ಅಂತೂ ಮಾಡಿಲ್ಲ. ಓಕೆ, ಅಷ್ಟು ನೀನು ಮಾಡ್ಕತ್ತೀನಿ ಪಾಠ ಮಾಡ್ಕೊಂತ ಅಂದ್ರೆ ಬನ್ನಿ ನನ್ನ ಹತ್ರ. ಇಲ್ಲ ಅಂದ್ರೆ ನಾ ಕೆಲಸ ಮಾಡೇವೆ ಅಂದ್ಬಿಟ್ಟು ನಿಮಗೆ ಸುಳ್ಳು ಹೇಳ್ಬಿಟ್ಟು ನಾನು ದನ ಕೊಡಲ್ಲ ಅಂತ ಹೇಳಿ. ಹಂಗಿದ್ರು ಸರಿ ಬಿಡೋಣ, ಅದಕ್ಕೆ ನೀನು ಫೋನ್ ಮಾಡೋದು ಅಂತ ಅವರು ಹೇಳಿದ್ರು. ಆ ಥರ ಲೆಕ್ಕಾಚಾರ. ದಾಬಾಸ್ಪೇಟೆ ಸೈಡ್ ಇದಾರಾ? ಇಲ್ಲ, ಮಲ್ಲಾಮಿ ಈ ವರ್ಷಕ್ಕೂ ನೋಡ್ಕೊಂಡ್ರೆ ಈ ವರ್ಷ ಒಂದು ಸ್ವಲ್ಪ ಮಲ್ಲಾಮಿ. ಓಕೆ, ಈಗ ನೀವು ಮಲ್ಲಾಮಿ ಗಿರಾಕಿ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ವ್ಯಾಪಾರ ಕೇಳಿದ್ರೆ 50,000 ರೂಪಾಯಿ ಬದುಕಿಗೆ 75,000 1 ಲಕ್ಷ ಹೇಳಿದ್ರೆ ಎಲ್ಲಿಂದ ರೈತ ಕೊಂಡ್ಕೊಂತಾನೆ? ನಾವು ಕೊಟ್ಬಿಟ್ಟಿದ್ದೀವಲ್ಲ, ಕೊಟ್ಟರು ಇವು ಇನ್ನೊಂದು ಜೊತೆ ತಗೊಲೇಬೇಕು ನಾವು. ಸರಿ ಆಯಿತು, ಈಗ ನೀವು ಕೊಟ್ಟು ತಗೊಂಡಿದ್ದೀರಾ ಅಂತ ಹೇಳ್ತೀರಾ. ನೀವು ರೈತರ ಮನೇಲೆ ಕೊಟ್ಟು ತಗೊಂಡಿದ್ದೀರಿ ಅಂತ ಏನು ಗ್ಯಾರಂಟಿ? ದಳ್ಳಾಳಿಗಳ ಹತ್ರನೇ ತಗೊಂಡಿರ್ಬೋದು. ಈಗ ನೀವು ಸಂತೆಗೆ ಹೋಗಿ ದನ ತುಂಬ್ಕೊಂಡ್ ಬಂದಿರೋದು. ಸಂತೆಯಲ್ಲಿ 99% ರೈತರು ಬರಲ್ಲ. ಒಂದೊಂದು ಹಳ್ಳಿಗೆ 2-3 ಜನ ದಳ್ಳಾಳಿಗಳಿರ್ತಾರೆ. ಅವ್ರ ಹತ್ರಿಂದ ಇವನ್ ತಗೋತಾನೆ, ಇವನ ಹತ್ರಿಂದ ಅವನ್ ತಗೋತಾನೆ, ಎಲ್ಲ ಒಬ್ಬ ಹಾಕೊಂಬತ್ತಾನೆ, ತುಂಬ್ಕೊಂಬಂದು ಬಿಸಾಕ್ತಾನೆ, ಮಾಡ್ತಾನೆ. ಪ್ರಶ್ನೆ, ಇವತ್ತು ನೀವು ದುಡ್ಡನ್ನ ಅಷ್ಟು ಕೊಟ್ಟಿದ್ದೀನಿ ಇಷ್ಟು ಕೊಟ್ಟಿದ್ದೀನಿ ಅಂತ ನೀವು ಹೇಳ್ತಾ ಇದಿರುತ್ತೆ ಅಲ್ವಾ? ಅಲ್ಲ ಹೇಳಕ್ ಬಂದೆ, ನೀವು ಇದು ಮಾಡಬೇಡಿ. ಈಗ ಆಯ್ತಾ ಕೆಲಸ ನಾನು ಮಾಡ್ಕೊಂಡು ತಕತ್ತೀನಿ ಅಂತ ಹೇಳಕ್ ಬರ್ತಾರೆ. ದುಡ್ಡನ್ನ ದನ ನೋಡ್ಬಿಟ್ಟು ಹೇಳ್ತಾರೆ ರೈತರು. ಅಷ್ಟು ಬುದ್ಧಿವಂತ ಇವು ಇಷ್ಟೇ ಬಾಳ್ತವೆ ನೋಡಿ. ಇವು 160 ಯಾವುದೋ 125 130 ಕೇಳ್ತಾವ್ರೆ. ಅವರು ದಡ್ರ 1 ಲಕ್ಷ ಒಳಗೆ ಕೇಳೋರು ನಾವು ಇಲ್ಲ ಅನ್ನೋಕ್ಕಾಗಲ್ಲ. ಇಲ್ಲಿ ಇದು ಬಜಾರು, ಪಾಪ ಮಾಡ್ಕೋಬೋಂಗೆ ಕೇಳಪ್ಪ ಆಯ್ತು, ನಾನೇನು ನನ್ನ ಹತ್ರ ಬದುಕಲಕ್ಕನಪ್ಪ ಬದುಕು. ಬಜಾರ್ ಇದ್ರೆ ಹೋಯ್ತಾರೆ ಲೆಕ್ಕಾಚಾರ. ಓಕೆ, ಹಾಗಾದರೆ ಅಲ್ಲೂ ಕೂಡ ಬೆಲೆ ಜಾಸ್ತಿ ಇದೆ, ಇಲ್ಲೂ ಬೆಲೆ
ಕೆಲವರು ರೈತರು ಕಡಿಮೆ ಕೇಳ್ತಿದ್ದಾರೆ. ನಮ್ಗಿಂತ ಅವ್ರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಈ ರೈತರೇ ಹೋಗ್ತಾರೆ ತೆಂಗಮಂಗ್ಲ, ಬರೀ ಸಂತೆರು ಮತ್ತೆ ವ್ಯಾಪಾರಸ್ಥರೇ ಹೋಗಲ್ಲ. ರೈತರು 3 ಜನ 4 ಜನ ಜೊತೆ ಆಗ್ಬಿಟ್ಟು ಕೆಂಗಮಂಗಲದಲ್ಲಿ ನೈಟು ಮನ್ಗಿದ್ದಿ ಅಲ್ಲಿ ಬೆಳಿಗ್ಗೆ ಎದ್ದು ದನ ತಕ್ಕಂದು ಆಟ ಮಾಡ್ಕೊಬರ್ತಾರೆ. ಆ ಥರ ರೈತರು ಬರ್ತಾರೆ. ಬರೀ ಸಂತೆರೆ ಹೋಗಿ ದನ ತಂದ್ಬಿಟ್ಟು ಮಾರ್ಬಿಟ್ಟ ಕ್ಷಣಕ್ಕೆ ತಗೊಳ್ಳಲ್ಲ. ರೈತರು ಹೋಯ್ತಾರೆ ಅಲ್ಲಿ. ಯಾವ್ದು ಎಷ್ಟು ಕಟ್ಟರೆ ಇರೋದು ಅವ್ರಿಗೂ ಮನವರಿಕೆ ಇರುತ್ತೆ. ನಾನು ಕೇಳಿದ್ರಲ್ಲ ಏನಾದ್ರು ಬೇಜಾರಿತ್ತಾ? ಇಲ್ಲ, ಬೇಜಾರೇನಿಲ್ಲ. ನಮ್ಗೊಂದು ಪ್ರದರ್ಶನ ನೀವು ಕೊಡ್ತಾ ಇರೋದು ತುಂಬಾ ಸಂತೋಷ. ಕರ್ನಾಟಕ ರಾಜ್ಯದಲ್ಲಿ ಬೆಳಿಲೆ ಇನ್ನೂ ಉತ್ಸಾಹ ಅನ್ನೋದು ನಿಮ್ಮಿಂದ ಸಿಗ್ತಾ ಇದೆ ನಮ್ಗೆ. ನೀವು ಮಾಧ್ಯಮದವರು ಸಹ ನಮ್ಮ ಹತ್ರ ಹಿಂಗೆ ಬಂದು ಓದಿ ನೋಡಿದಾಗ ಇಡೀ ಕರ್ನಾಟಕವೇ ನೋಡುತ್ತೆ. ಕರ್ನಾಟಕದ ರೈತರಿಗೂ ಸಹ ಒಂದು ಮನೋರಂಜನೆ ಕೊಟ್ಟಂಗಾಗುತ್ತೆ. ನಿಮ್ಮಂಥರಿದ್ದಾಗ ಇದನ್ನ ನಾವು ನಿಮ್ಮನ್ನ ಜಾಸ್ತಿ ಸಹಕರಿಸಿ ಬನ್ನಿ ಅಂತ ಕರಿಬೇಕು. ನಾವು ಆ ಹೊತ್ತಿಗೆ ತತ್ತಾ ಇದ್ದಾರೆ. ನಮ್ಮಿಂದ ನಿಮ್ಗೆ ಹೃದಯಪೂರ್ವಕ ವಂದನೆಗಳು. ಓಕೆ, ಈಗ ಜಾತ್ರೆಗೆ ಬಂದಿದ್ರಲ್ಲ, ನೀರಾಗ್ಬೋದು, ಲೈಟಿಂಗ್ ಆಗ್ಬೋದು, ಎಲ್ಲ ಇದೆಯಾ? ಇಲ್ಲ ಸರ್, ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ. ಯಾಕೆಂದ್ರೆ ಲೈಟ್ಗಳು ರೋಡ್ಗಳಲ್ಲಿ ಮಾತ್ರ ಕಾಣಿಸ್ತಿದೆ, ಈ ತರ ಮರಗಳ ಹತ್ರ ತೋಪೊಳಗಡೆ ಎಲ್ಲೂ ಕಾಣಿಸ್ತಿಲ್ಲ ಸರ್. ಇಲ್ಲಿ ನಾನು ಸುತ್ತಾಡ್ಕೊ ಬಂದಿರೋ ಜಾತ್ರೆಯಲ್ಲಿ ಸಿಹಳ್ಳಿ ಬೇಬಿ ಜಾತ್ರೆ, ಸಿಹಳ್ಳಿ ಬೇಬಿ ಜಾತ್ರೆ ಇವೆರಡು ಬಿಟ್ರೆ ಇನ್ನು ಮಿಕ್ಕದವು ಅಷ್ಟು ಲೈಟ್ ವ್ಯವಸ್ಥೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಸಿಗಲ್ಲ. ಅದರೊಳಗೂ ಭೂಕ ಬೆಟ್ಟ ಅಂತ ಒಂದಿದೆ, ಅಲ್ಲಂತೂ ನೀರು ಕೊಡೋರ್ ಗತಿ ಇಲ್ಲ. ದನಿಗೆ ಉಗಿದಿದ್ದೀನಿ, ಕ್ಯಾಕರ್ಸ್ ಉಗಿದಿದ್ದೀನಿ ನಾನು ವಿಡಿಯೋದಲ್ಲಿ. ಸ್ವಲ್ಪ ಅಲ್ಲಿ ವಿಡಿಯೋದಲ್ಲಿ ಕ್ಯಾಕರ್ಸ್ ಉಗಿದಿದ್ದೀನಿ. ನಿಮ್ಮ ಯೋಗ್ಯತೆಗೆ ಒಂದು ಲೈಟ್ ಹಾಕಕ್ಕಾಗಿಲ್ಲ. ನೀವು ಯಾವ ಕಮಿಟಿಯನ್ನ ನಡೆಸಿದ್ರೆ, ಯಾವ ಕಮಿಟಿ ನಿಮ್ದು ಅಂತ ಬೈದಿದ್ದೀನಿ. ಸರಿನಾ? ನೇರವಾಗಿ ಬೈದಿದ್ದೀನಿ. ಒಂದು ಕಮಿಟಿಗೆ ಅಲ್ಲಿ ಇರ್ತಕ್ಕಂಥ ದನಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ, ಲೈಟಿಂಗ್ ವ್ಯವಸ್ಥೆ ಇಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ಪಾಪ ನಮ್ಮ ಆರಕ್ಷಕ ದಳ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ವರ್ಗಕ್ಕೆ ಒಂದು ಬಯೋ ಟಾಯ್ಲೆಟ್ ಕೂಡ ಯೋಗ್ಯತೆ ಇಲ್ಲ. ಇನ್ನು ಯಾವ ಸೀಮೆ ನೀವು ಕಮಿಟಿ ಮಾಡಿದ್ರಿ, ಯಾವ ಸೀಮೆ ಜಾತ್ರೆ ಮಾಡಿದ್ರಿ ಅಂತ ಉಗಿದು ಬಂದಿದ್ದೀನಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷದ ಎಲ್ಲ ಜಾತ್ರೆಗೂ ಈ ವರ್ಷ ಬೇಬಿ ಜಾತ್ರೆಯನ್ನು ಮೀರಿಸಿದ ಜಾತ್ರೆ ಈ ಸತಿ ಸಿದ್ಧಗಂಗೆ. ಯಾವ ಥರ ಇತ್ತು ಅಂದರೆ ಲೈಟಿಂಗ್ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ, ಗೊಂತತ್ರಗೂ ನೀರು ಹೋಯ್ತಿತ್ತು, ಗೊಂತ್ಗೂ ಲೈಟಿಂಗ್ ವ್ಯವಸ್ಥೆ ಇತ್ತು. ಆ ಥರ ಇತ್ತು ಒಂದು ಸಿದ್ಧಗಂಗೆ ಜಾತ್ರೆ ಈ ಸತಿ. ಆ ಸ್ಥಳದ ಶಾಸಕರು ಇದನ್ನ ಗಮನ ಹರಿಸಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಯಾಕೆ ಅಂದ್ರೆ ರೈತರಿಗೆ ಒಂದು ಅನುಕೂಲ ಆಗಬೇಕು. ಸಾಮಾನ್ಯವಾಗಿ ನಾನು ಕೂಗದಾಗ ಕ್ಷಣಕ್ಕೆ ಯಾರು ಏನು ಬಂದು ತಡೆಪೈ ಬಣ್ಣ ಇದು ಮಾಡ್ತಾನೆ ಗೊತ್ಕೊಡ್ಮ ಅಂತ ಇಲ್ಲಿ ನಮ್ಮ ಜನಗಳು ಆಗಲ್ಲ. ಇಲ್ಲಿ ಇಲ್ಲೊಬ್ರು ಸ್ನೇಹಿತರು, ಅಣ್ಣ ನಂದೊಂದು ವಿಡಿಯೋ ಮಾಡಿ ಚಿಕ್ಕದಾಗೆ ನಮ್ಮ ದನಗಳನ್ನು ಹೋಗ್ಲಿ ಅಂತ ಹೇಳಿದ್ರು. ಈ ವರ್ಷ ಈ ದನ ಕಟ್ಕೊಂಡಿದ್ದಾರೆ. ಮುಂದಿನ ವರ್ಷಕ್ಕೆ ಈ ದನನ ಬಿಡಿಸಿ ಇವ್ರಿಗೆ ನಾಟಿ ದನ ಕಟ್ಟಿಸ್ಬೇಕು. ಈ ವರ್ಷ ಕಟ್ಟಿಸಿ ತೋರಿಸ್ತೀನಿ ನೋಡಿ. ಯಜಮಾನ್ರೆ, ಏನು ನಿಮ್ಮ ಹೆಸರು? ಯಾವ ಊರು ಹೊರ್ತಾವು? ಮಾದೇಪುರ. ಎಲ್ಲಿ ಬರುತ್ತಿದ್ದು? ಓ, ನಮ್ಮ ಶೂಟಿಂಗ್ ಮಾದೇಪುರ. ನಮ್ಮ ಸ್ನೇಹಿತರವ್ರ ಊರು. ಓ, ಅವರು ತುಂಬ ಆತ್ಮೀಯ ಸ್ನೇಹಿತರು. ಹೋಟ್ಲು ಗಿಟ್ಲೆಲ್ಲ ಇಕ್ಕವ್ರೆ. ಅವಾಗ ಫೋನ್ ಮಾಡ್ತಾ ಇರ್ತೀನಿ. ಆ ಊರವರು. ಹಾಂ, ಈಗ ಇದು ನಿಮಗೆ ತಡ್ಕೋತಾ? ನೀವು ರೈತರಾಗಿ ನಮ್ಮ ಹಳ್ಳಿಕಾರ ದನ ಸಾಕಾದ್ಬಿಟ್ಟಿದ್ದು ಯಾವುದೋ ಇವಾಗ ಕರಿವ ಸಾಕಂಗೆ ಕೂತಿದ್ರಲ್ಲ, ಭೂಮಿ ಉಳಕ್ಕೆ. ಯಾಕೆ ನಮ್ಮ ನಾಟಿ ದನ ಉಳಲ್ಲ ಅಂತವಾ? ಹಾಂ, ಯಾವಾಗ ಚೇಂಜ್ ಮಾಡೋದು? ಬೆಳೆವು ತಗೋತೀರಿ ಗ್ಯಾರಂಟಿ? ಹಾಂ, ಅಲ್ಲ ಈಗ ನೋಡಿ, ಹಿಂಗೆ ನೀವು ರೈತರುಗಳು ನೀವೇನೇ ಈ ಥರ ಬಣ್ಣದವ ನೀವು ಈ ನಾಟಿ ಕ್ರಾಸು ಈ ಕೂಟು ಪಾಟು ಅಂತ ಹಿಂಗೆ ಹಿಡ್ಕೊಂಬಿಟ್ರೆ ಏನು ವ್ಯವಸಾಯ ಮಾಡೋದು ಇದ್ರಲ್ಲಿ? ನೀವು ಭತ್ತ ಗಿತ್ತ ಎಲ್ಲ ಬೆಳಿತೀರಾ? ರೈತರಾಗಿ ನೀವು ಇದನ್ನು ಕಟ್ಕೊಂಡಿದ್ದೀರಾ. ಮುಂದಿನ ವರ್ಷಕ್ಕೆ ಇವು ಕಟ್ಕೊಬಿಡ್ರಿ. ಏನಿದ್ರು ನೀವು ಒಳ್ಳೆ ಬೀಜದೋರಿ ಎತ್ಕಲ್ ಕಟ್ಕೊಬರ್ಬೇಕು ನೀವು. ಸರಿನಾ? ಹಾಂ, ಈಗ ಇವು ಏನೆಲ್ಲಾಗವೆ ಆಲೆ ಕಡೆ ನೋಡು. ಅದೇ ಬಾ, ನಮ್ಮ ಆನೆಗಳು ತೋರಿಸ್ತೀವಿ. ಕಡೆ ಬಿದ್ದವೆ ಅಂದರೆ ನಿನ್ನ ಮ್ಯಾಲೆ ಹೋಗಿರ್ತವೆ, ಆಚೆ ಕಡೆಗೆ ಹಂಗಿರ್ತವೆ. ಹಾಂ, ಇವು ಮೋಟ ಕಟ್ಕೊಂಡಿದ್ದೆ ಮಂಡಿ ಉದ್ದದವ. ಹಾಂ, ನೆಕ್ಸ್ಟ್ ವರ್ಷಕ್ಕೆ ಏನೇ ಆದ್ರೂ ಇದೇ ಜಾತ್ರೆ ನೀನು ಬಂದಾಗ ಇದೇ ಗೊಂತಕ್ಕೆ ಬರ್ತೀನಿ ಹುಡಿಕೊಂಡ್ಬೇಕಾರೆ. ಒಳ್ಳೆ ಬಿಳಿವು ನಮ್ಮ ಹಳ್ಳಿಕಾರ ಎತ್ಕಲ್ ಕಟ್ಕೊಬರ್ಬೇಕು ನೀನು. ಸರಿನಾ? 5,000 ಜಾಸ್ತಿ ಆಗಲಿ, ಅರ್ಧ ಎಕರೆ ಮಾರಿದ್ರು ಪರವಾಗಿಲ್ಲ. ಸರಿನಾ? ಶೂಟಿಂಗ್ ಮಾದೇಪುರದಲ್ಲಿ ಅರ್ಧ ಎಕರೆ ಮಾರಿ ಹಾಕಿದ್ರು ಪರವಾಗಿಲ್ಲ. ನಮ್ಮ ಹುಡುಗನಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ, ಆದಂಗಾಗಲಿ ಜೈ ಅನ್ಸ್ಬಿಟ್ಟು ಹೇಳ್ತೀನಿ. ಯಾರ ಬಂದರೆ ಕೊಡ್ತೀಯಾ? ನೋಡ್ತಾ ಇರ್ಬೋದು, ಇವ್ರ ಮೊಬೈಲ್ ನಂಬರ್ ಹೇಳ್ತೀನಿ. 81 05 88 05 28 ಇವ್ರ ಮೊಬೈಲ್ ನಂಬರು. ಯಾರಾದರೂ ಬೇಕು ಅನ್ನೋರು ಇವ್ರಿಗೆ ಕರೆ ಮಾಡ್ಬೋದು. ಇವಕ್ಕೇನು ಯಾವ ಸುಳಿಸುತ್ತೆ ಏನು ನೋಡಲ್ಲ ಇವರು. ಹಂಗಾಗಿ ಇವಕ್ಕೇನಿಲ್ಲ, ಗೇಯೋದು ಎಷ್ಟೋ ಅಷ್ಟೇ ಕೆಲಸ. ಹಾಗೆ ಬನ್ನಿ, ನೋಡ್ತಾ ಇರ್ಬೋದು. ಇಲ್ಲೊಂದು ಜೊತೆ ಎತ್ತುಗಳು ಕಟ್ಟವ್ರೆ, ಇನ್ನೂ ಅಲ್ಲಾಗದಿರೋಂಥ ಒಂದು ಲೆಕ್ಕಾಚಾರದಲ್ಲಿರೋವು.
ಇದು ಹೆಂಗೆ ಅಂದರೆ ಇದು ಹಳೆ ಹುಲಿ, ಇದು ಕಮ್ಮಿಯಾದ ಹುಲಿ ಅಲ್ಲ. ಇದು ಎಲ್ಲ ಆಟ ಆಡಿ ಎಲ್ಲ ಮಾಡಿ ಎಲ್ಲ ಇದು ಹೊಡೆದು ನಿಂತಿರ್ತಕ್ಕಂಥ ಒಂದು ಹುಲಿ. ಬನ್ನಿ ಈ ಹುಲಿ ಹತ್ರ ಮಾತಾಡೋಣ ಇವತ್ತು ಖುಷಿಯಾಗಿ, ಹೆಂಗೆ ಏನು ಅಂತ ಎಲ್ಲ ತಿಳ್ಕೊಂಬಿಡೋಣ. ಇವ್ರು ಯಾವ ಥರ ಸಾಕ್ತಿದ್ರು ದನನ, ಏನೇನು ಕೆಲಸಗಳು ಮಾಡ್ತಿದ್ರು, ಹೆಂಗೆ ದನ ಮಾಡ್ತಿದ್ರು ಎಲ್ಲ ಕೇಳ್ಬಿಡೋಣ. ಯಜಮಾನ್ರೆ ನಮಸ್ಕಾರ. ಏನು ಹೆಸರು? ಮುದ್ಲಿಂಗೇಗೌಡರು. ಯಾವ ಊರವ್ರು ತಾವು? ಗಣಂಗೂರು. ಎಲ್ಲಿ ಇದು ಬರೋದು? ಮಂಡ್ಯದ ರೋಡು, ಟೋಲ್ ಹತ್ರ. ಓಕೆ. ಓ ಹಂಗಾರೆ ಸ್ಕ್ವೇರ್ ಫೀಟು ದುಡ್ಡು. ಓ ಇದು ಒಳ್ಳೆ ಮಜಾ ಅಲ್ಲ ಗೌಡ್ರೆ. ಈ ಟೋಲ್ಗೆ ಹೋದ್ಮೇಲೆ ಇಂಚಿನ ಲೆಕ್ಕದಲ್ಲಿ ದುಡ್ಡು ಕೊಟ್ಟವ್ರೆ. ಇವ್ಯಾವ ಚಿಕ್ಕ ಚಿಕ್ಕವು ಕಟ್ಕೊಂಡ್ರೆ ನಮ್ಮ ಮರ್ಯಾದೆ ಪ್ರಶ್ನೆ ಅಲ್ವಾ? ಹಾಂ, ಹೆಂಗಿರೋ 5.25 ಕೋಟಿ 6 ಕೋಟಿ ದುಡ್ಡು ಬಂತು. ಹಾಂ, ಆದಂಗೆ ಅಲ್ಲಿ 25 ಲಕ್ಷ ಕೊಟ್ಟು 2 ಜೊತೆ ಎತ್ತ ತರೋದು ಬಿಟ್ಬಿಟ್ಟು ನೀವು ಹಿಂಗೆ ಕಟ್ಕೊಂಡ್ರೆ ಇವು ಸಣ್ಣವ ನಮ್ಮ ಮರ್ಯಾದೆ ಪ್ರಶ್ನೆ ಏನಾಗಬೇಕು ಮಂಡ್ಯದಲ್ಲಿ? ಹಾಂ, ಓಕೆ. ಎಷ್ಟು ವರ್ಷದಿಂದ ಸಾಕ್ತಾರ ನೀವು ದನ ಕರ ಎಲ್ಲ? 60 ವರ್ಷದಿಂದನೂ ದನ ಕರ ಸಾಕ್ತಾ ಇದ್ದೀರಾ? ಮೊದಲು ಸಾಕ್ತೀರಿ, ಈಗಲೂ ಸಾಕ್ತಾ ಇದ್ದೀರಿ. ಅಲ್ಲ ವಯಸ್ಸಾಯ್ತಲ್ಲ, ಈಗೆಲ್ಲ ಬಿಟ್ಬಿಟ್ಟು ಸುಮ್ಮನೆ ನೆಮ್ಮದಿಯಾಗಿ ಅವಾಗ ಒಂದೊಂದು ಟಾನಿಕ್ ತಗೊಂಡು ಸುಮ್ಮನೆ ಇರ್ಬೇಕಲ್ವಾ? ಹಾಂ, ಬಿಡಲ್ಲ. ಓ, ಈಗಲೂ ವ್ಯವಸಾಯ ಮಾಡ್ತಿರೋ? ಹೊಲಗಿಲ್ಲ? ಹಾಂ, ಒಟ್ಟಲ್ಲಿ ಸಿಂಪಲ್ಲಾಗಿ. ಅಲ್ಲ ಇವೆಲ್ಲ ನೀವು 120 ತರೋದ? ಇನ್ನೊಂದು ಹೆಂಗ್ ಗೊತ್ತಾ, ಹಾಂ, ಸೀಮೆಸ 4-5 ಇದೆ. ಹಾಂ, ಓ ಹಂಗೆ ಕರ್ಕೊಳ್ತಕ್ಕಂಥ ಹಾಂ. ಅವಕ್ಕೆ ಅವರು ಇವ್ರು ನೋಡಲ್ಲ, ಇವ್ರು ಅವ್ರು ನೋಡಲ್ಲ. ಓ ಹಂಗೆ ಇದ್ದಾರೆ ಆ ಥರ. ನೋಡ್ರಿ ಹಳೆ ಹುಲಿ ಕತೆ ಕೇಳ್ರಿ ಯಜಮಾನ್ರೆ. ಇವಾಗ ವಯಸ್ಸಾಗಿದೆ ಆದರೂ ದನ ಕಟ್ಕೊಂಡಿದ್ದೀರಾ, ಸೀಮೆ ಹಸಿಗೆ ಹುಲ್ಲಾಕಲ್ಲ, ಬರೀ ನಾಟಿ ಹಸ ಇಟ್ಕೊಂಡಿದ್ದೀರಾ. ಈಗ ನಾಟಿ ದನಗಳನ್ನೇ ನೀವು ಸಾಕ್ತಿರಲ್ಲ, ನಿಮ್ಗೆ ಯಾರು ಮನೇಲಿ ಹೊಡೆಯಲ್ವಾ? ಅಲ್ಲ ವಯಸ್ಸಾಯ್ತು ನಿಮ್ದೇ ಒಂದೊಂಚೂರು ಟಾನಿಕ್ ತಗೊಂಡು ಮನಿಕೋ ಅಂತ. ಓ ನೀವೇ ಬೇಯಿಸ್ತೀರಾ? ಹಿಡಿದು ಕಟ್ಟೋದು ತರೋದು ಎಲ್ಲ ನೀವೇ? ಎಲ್ಲೋಯ್ತೀರಾ ಇವೆಲ್ಲ ತರೋಕ್ಕೆ? ಹಳ್ಳಿ ಮೇಲೆ 120 ಎಲ್ಲ ಕೂಟ ಮಾಡ್ತೀರಾ? ಏನು ನಿಮ್ಮ ಅಲ್ಲ ಆದರೂ ನಿಮ್ಮ ತಲೆ ಕೂದಲಷ್ಟು ದನ ಮಾರ್ಬಿಟ್ಟಿದ್ದೀರಲ್ವಾ? ಹಾಂ, ಯಾವ ಥರ ಹೆಂಗೆ ಐಡಿಯಾ ಮಾಡಿ ದನ ಮಾರ್ತಿದ್ರಿ ಜಾತ್ರೆಗಳೆಲ್ಲ ಅವತ್ತಿನ ಕಾಲದಲ್ಲಿ? ಹಾಂ, ಜೊತೆ ಮಾಡಿ ಮಾರೋರಿ. ಒಳ್ಳೆ ದುಡ್ಡು ಮಾಡಿದಿರಲ್ವ ಹಂಗಾರೆ? ಅದಕ್ಕೆ ಮಂಡ್ಯದಲ್ಲಿ ಜಾಗ ತೆಗ್ದಿರೋದು ನೀವು ಮೇನ್ ರೋಡಲ್ಲಿ, ಕರೆಕ್ಟಾ? ಹೌದಲ್ವಾ? ನೋಡಿದ್ರಾ ಹಳೆ ಹುಲಿಗಳು ಯಾವ ಥರ ಲೆಕ್ಕ ಹಾಕೊಳ್ಳಿ, ಯಾವ ಲೆಕ್ಕಕ್ಕೆ ಅವತ್ತಿನ ಕಾಲದಲ್ಲೇ ಬುದ್ಧಿ ಬಂದರು ಇವರು ಅಂತ. ಹಾಂ ಹಾಂ, ಈಗ ಹಿಂಗಿರ್ಬೇಕಾದ್ರೆ ಈಗ ಯಾವ ಚಿಕ್ಕ ಚಿಕ್ಕವು ಇಷ್ಟು ಉದ್ದ ಕರ್ಗಳು ಕಟ್ಕೊಂಡಿದ್ದೀರಲ್ಲ? ಹಾಂ ಹಾಂ, ಈಗ ಎಷ್ಟೊತ್ತೇವೆ? ಹಾಂ, ಒಂದೇ ಜೊತೆ ತಗೋತೀರಾ ಮಾರ್ತಾ ಇರೋದೆ? ಹಾಂ, ಎಷ್ಟು ಜಾತ್ರೆ ಮಾಡ್ತೀರಾ ನೀವು ಟೋಟಲು? ಹಾಂ ಹಾಂ. ಓ ಐನಗುಡಿಗೂ ಬರ್ತೀರಿ? ಅಬ್ಬಾ. ಓ ಅಂದರೆ ಈಗ ನವಂಬರು ಡಿಸೆಂಬರ್ ಸ್ಟಾರ್ಟ್ ಆಯಿತು ಅಂದರೆ ಇನ್ನು ಏಪ್ರಿಲ್ ಗಂಟ ನೀವು ಬರೀ ಜಾತ್ರೆ ಓಡಾಡೋದೇ ಆಯ್ತದೆ. ಎಲ್ಲರೂ ಜೊತೆನೇ, ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಜೊತೆ ಆಗ್ಬಿಡ್ತೀರಾ? ಒಟ್ಟಿನಲ್ಲಿ ಯಾರು ಏನಾರ ಮಾಡ್ರಪ್ಪ ಗುರುಗಳ ಮಾರ್ಗದರ್ಶನವಾಗಿ ಹಾಂ ಕೆಲವೊಂದು ಸಲಹೆಯನ್ನು ಕೊಡ್ತಾರೆ. ಹಂಗೆ ಈ ಕೂಟ ಬೇಡ ಕನೆಯ, ಈ ಕೂಟ ಹಾಕ್ಮ, ಈ ಎತ್ತು ಬೇಡ, ಈ ಕಡೆ ಎತ್ತು ಹಾಕ್ಮ ಅಂದ್ಬಿಟ್ಟು ಕೆಲವೊಂದು ಮಾರ್ಗದರ್ಶನವನ್ನು ಸಹ ಇವ್ರಂಥವ್ರು ನಮ್ಮ ಸಲಹೆ ಕೊಟ್ಟರೆ ನಾವು ಅದನ್ನ ಕೂಟ ಮಾಡ್ಕೊಂಡು ಮುಂದೆ ಅಭಿವೃದ್ಧಿ ಮಾಡೋದನ್ನ ನಾವು ಮಾಡ್ಕೊ ಹೋಗ್ತಾ ಇರ್ತೀವಿ. ಯಜಮಾನ್ರೆ, ಈ ಬಣ್ಣ ಬರ್ಸಕ್ಕೆಲ್ಲ ನೀವು ಅವಾಗೆಲ್ಲ ಏನು ಮಾಡ್ತಿದ್ರಿ? ಹಾಂ, ಬರಲಿಲ್ಲ ಅಂದಾಗ ಹೊಸಿ ಮೊಬ್ಬೊಡ್ದಾಗ ಏನು ಮಾಡ್ತಿದ್ರಿ ಕಸಬು? ನೀವು ಕೈ ಕಸಬು ಏನು ಮಾಡ್ತಿದ್ರಿ? ಸುಳ್ಳು ಹೇಳ್ಬೇಡಿ. ಅಲ್ಲ ಬೆಳಗ್ಗೆನೆ ಎದ್ದು ಅಕ್ಕಿ ಗಂಜಿ ಕೊಡೋರಿ, ಪರಿಂಗಿ ಹಣ್ಣು ಕೊಡೋರಿ, ಹಾಂ ಲೋಕಸರ ವರದೆಲ್ಲ ಕೊಡೋರಿ, ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ. ಹಾಂ, ಮತ್ತೆ ಅದೆಲ್ಲ ಹೇಳ್ಬೇಕಲ್ವ ನೀವು? ಇವಾಗಿನ ಕಾಲದವ್ರು ಕಲ್ತ್ಕೋಬೇಕಲ್ವ ನಾವು? ಹೇಳ್ಬೇಕು ನೀವು. ನಮ್ಮ ಪುಸ್ತಕದ ಬದನೆ ಕೈನವ್ರು ಗೊತ್ತಾಗಬೇಕದು. ಕಲಿಯಲ್ಲ. ಹಾಂ, ಉಯ್ತಿದ್ರಿ? ಅಬ್ಬಾ, ಹಂಗೆ ಒಳ್ಳೆ ಈ ಸಾರಾಯಿ ಓದಂಗೆ ಅವಾಗ ಚೆನ್ನಾಗಿ ಬರೋವು ದನ. ಹಾಂ, ಹಂಗೆ
ನಿನ್ನ ಮಾತು ಇಟ್ಕೊಂಡು ಮಾಡೋಕ್ಕಾಗಲ್ಲ ಹೋಯ್ತಾ ಇರಂತಾರೆ. ಇವಾಗೆಲ್ಲ ಏನಿದ್ರು ಬೆಣ್ಣೆ ತುಪ್ಪ ಲೈಟು ಫೋಕಸ್ ಲೈಟು ಈ ಥರ ಹಂಗೆ. ಓಕೆ, ಈಗ ಇವು ಕೊಟ್ಟಿದ್ದೀರಾ ಇಲ್ವಾ ಎತ್ತು? ಇವಾಗ ತಗೊಂಡ್ರಾ? ಓಕೆ ಓಕೆ. ಇವಾಗ ಯಾರು ಬಂದು ಕೇಳಿದ್ರೆ ಕೊಡ್ತೀರಿ? ಮೊಬೈಲ್ ನಂಬರು? ಓ, ಅವ್ರದ್ದೇ ಹೇಳಿದ್ರೆ ಆಯ್ತದಾ? ಹಾಂ, ಎಲ್ಲ ಒಟ್ಟಿಗೆ, ಏನು ತೊಂದರೆ ಏನಿಲ್ಲ. ಫುಲ್ ಖುಷಿ ಹಂಗಾರೆ. ಜಾತ್ರೆ ಎಂಜಾಯ್ ಮಾಡಿ ಬಿಸಾಕ್ಬಿಡೋದೆ. ನೋಡ್ರಪ್ಪ, ಯಜಮಾನ್ರನ್ನ ಚೆನ್ನಾಗಿ ನೋಡ್ಕೋಬೇಕು ರಾತ್ರಿಗೆ. ಹಾಂ, ಏನಾರ ಫೋನ್ ಮಾಡಿದ್ರೆ ಸಾಕು, ಮೊಮ್ಮಕ್ಕಳು ಕಾರ್ನೆ ಕಳಿಸ್ತಾರೆ. ಒಬ್ಬ ಮೊಮ್ಮಕ್ಕಳು ಬಂದು ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಕೊಡ್ತಾನೆ, ಅದ್ರಲ್ಲೇನು ತೊಂದರೆ ಇಲ್ಲ. ಹಂಗೆ ಏನು ತೊಂದರೆ ಏನಿಲ್ಲ. ಹಂಗಾರೆ ಯಜಮಾನ್ರು ಕಿಂಗ್ ಇವತ್ತು. ಓಕೆ, ಸೂಪರ್, ಥ್ಯಾಂಕ್ ಯು.